ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ಮಂಡನೆ ವಿಚಾರ. ದಿನಾಂಕ 23ರಂದು 11 ಜನ ನಿರ್ದೇಶಕರು ಅವಿಶ್ವಾಸ ಗೊತ್ತುವಳಿ ಮಂಡನೆ ನಿರ್ಣಯ. ಇದರಲ್ಲಿ ನನ್ನ ಪಾತ್ರ ಏನೂ ಇಲ್ಲ, ಮಾಜಿ ಸಚಿವ ಎಬಿ ಪಾಟೀಲ್ ಸ್ಪಷ್ಟನೆ. ಸಹಕಾರಿ ತತ್ವದಲ್ಲಿ ಸಂಸ್ಥೆ ಉಳಿಬೇಕು, ಗ್ರಾಹಕರಿಗೆ ರೈತರಿಗೆ ಒಳ್ಳೆಯ ರೀತಿ ವಿದ್ಯುತ್ ಸರಬರಾಜು ಮಾಡಬೇಕು ಎಂದ ಎಬಿ ಪಾಟೀಲ್. ಸಂಸ್ಥೆ ಒಳ್ಳೆಯದಾಗಿ ನಡಿಬೇಕು, ಈ ವಿಷಯ ನಾ ಇದ್ರಾಗ ಭಾಗ ತಗೊಂಡಿಲ್ಲ ಮತ್ತು ವಿಷಯ ಗೊತ್ತಿಲ್ಲ. ಸುಮ್ಮನೆ ಏನಾದರೂ ಸುದ್ದಿ ವಿಷಯ ಕೂಡ ಆ ವಿಷಯ ಮೇಲೆ ಹಿಂದೆ ಹಿರಿಯರು ಕಟ್ಟಿದ್ದಾರೆ ಸಂಸ್ಥೆಗಳು. ಅದು ಸಹಕಾರ ತತ್ವದ ಮೇಲೆ ಇರಬೇಕು. ಯಾವುದು ಕೂಡ ಮೊದಲು ಅದು ಕೂಡ ನಾನಾಗಲಿ ಶಶಿಕಾಂತ್ ನಾಯಕ್ ಆಗಲಿ ವಿರೋಧ ಮಾಡಿದ್ದು. ಇದು ಯಾವಾಗ ಲೀಸ್ ಕೊಡಾಕೈತೆ ಸಂಕೇಶ್ವರ ಸಹಕಾರಿ ಸಕ್ಕರೆ ಕಾರ್ಖಾನೆ ಲೀಸ್ ಕೊಡೋದ್ರಿಂದ ಇದು ಕೊಡಬಾರ್ದು, ಸಹಕಾರ ತತ್ವ ಮೇಲೆ ಇರಬೇಕು, ನೀವು ಒಳ್ಳೆಯದಾಗಿ ನಡ್ಸ್ಕೊಂಡು ಹೋಗಿ ಅಂತ ನನ್ನ ಅಭಿಪ್ರಾಯ ಕೊಟ್ಟಿದ್ದೆ. ಇದನ್ನು ಹಂಗೆ ಇದನ್ನು ಸಹಕಾರ ತತ್ವ ಮೇಲೆ ಇದು ನಡ್ಕೊಂಡು ಹೋಗ್ಬೇಕು. ಯಾವುದೇ ರೀತಿಯಿಂದ ಇದು ಸರ್ಕಾರ ಕೂಡ ಇರುತ್ತೆ, ಅದಕ್ಕೆ ಬಿಟ್ಕೊಡ್ಬಾರ್ದು ಸರ್ಕಾರಕ್ಕೆ. ಇದು ಸಹಕಾರ ತತ್ವ ಮೇಲೆ ನಡಿಬೇಕಂತ ಅವಿಶ್ವಾಸ ಮಂಡನೆ ಮಾಡಿದಾರೆ ಅಂತ ಹೇಳಿದ್ವಿ. ಇವತ್ತು ಅದರ ಅವಿಶ್ವಾಸ ಮಂಡನೆ ಪ್ರಕಾರ ಮೆಜಾರಿಟಿ ಇವ್ರು ಹೆಚ್ಚಿತ್ತಂದ್ರೆ ಚೇರ್ಮನ್ ಚೇಂಜ್ ಆಗ್ತಾರೆ. ಸಾಮಾನ್ಯರಿಗೆ ತೊಂದರೆ ಆಗಬಾರ್ದು, ರೈತರಿಗೆ ಕನ್ಸ್ಯೂಮರ್ಸ್ಗೆ ಸರಿಯಾದ ರೀತಿಯಿಂದ ವಿದ್ಯುತ್ ಶಕ್ತಿ ಕೊಡಬೇಕು, ಯಾವುದೇ ತೊಂದರೆ ಆಗುವ ಉದ್ದೇಶದಿಂದ ಸಹಕಾರ ತತ್ವದಲ್ಲಿ ಅಸ್ವಸ್ಥ ಆಗಿದೆ. ಇವತ್ತು 11 ಜನ ನೀವು ಹೇಳಕತ್ತೀರಿ, ಅದು ಎಂಟನಾಗ ನಮ್ಮ ಡೈರೆಕ್ಟರ್ಸ್ ಗೊತ್ತಿಲ್ಲ 15 ಅಂತಾರೆ. ಅದರಲ್ಲಿ 11 ಜನ ಇವತ್ತು ವಿರೋಧ ಆಗಿ ಅವಿಶ್ವಾಸ ಮಂಡನೆ ಮಾಡಿದ್ರೆ ಅಂತ ಅವ್ರು ಹೇಳಿ ಈ ವಿಷಯ ನನಗೆ ಗೊತ್ತಿಲ್ಲ. ಮತ್ತು ಅದು ತಮ್ಮ ಒಳಗೆ ಏನೇನು ಭಿನ್ನಾಭಿಪ್ರಾಯ ಇದ್ರು ಕೂಡ ಬಗೆಹರಿಸ್ಕೊಂಡು ಈ ಸಂಸ್ಥೆ ಒಳ್ಳೆಯದಾಗಿ ನಡಿಬೇಕು, ಈ ವಿಷಯ ನಾ ಇದ್ರಾಗ ಭಾಗ ತಗೊಂಡಿಲ್ಲ ಮತ್ತು ವಿಷಯ ಗೊತ್ತಿಲ್ಲ. ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ದೇಶದಲ್ಲಿ ಅದು ಒಂದೇ ಇದೆ. ದಿವಂಗತ ಅಪ್ಪನಗೌಡರು ಇವತ್ತು ಇದನ್ನು ಹುಕ್ಕೇರಿ ಭಾಗಕ್ಕೆ ತಾಲೂಕಾ ಸಹಕಾರ ತತ್ವದ ಮೇಲೆ ನಡೀಬೇಕು, ಪ್ರತಿಯೊಬ್ಬರು ಸದಸ್ಯರು ಕೂಡ ಇವತ್ತು ಅದರ ಸದಸ್ಯರಾಗಬೇಕು, ಇದು ಸರಿಯಾದ ರೀತಿಯಿಂದ ನಡಿಬೇಕು ಉದ್ದೇಶದಿಂದ ಸಹಕಾರ ತತ್ವದಲ್ಲಿ ಸಂಸ್ಥಾ ಪ್ರಾರಂಭ ಆಗಿದೆ. ಅದರ ನಂತರ ಬಹಳಷ್ಟು ಜನ ದಿವಂಗತ ಅಮ್ಮನಿಗೆ ರಾಮಗೌಡ ಇರ್ಬೋದು, ಶಿವಮಠ ಇರ್ಬೋದು, ನಮ್ಮ ಹೆಬ್ಬಾಳದ ಅನ್ನಗೌಡಪ್ಪ ಇರ್ಬೋದು, ಗುಡಿಸು ಬಿರ್ಲಿ ಇರ್ಬೋದು, ಭಾಳ ಒಳ್ಳೆಯ ರೀತಿಯಿಂದ ಸಂಸ್ಥಾವನ್ನು ಕೂಡ ತರಿಸ್ಕೊಂಡು ಇವತ್ತು ಆಗಿದೆ. ಅದೇ ಎಲೆಕ್ಷನ್ ಇಲ್ಲ, ಎಲ್ಲ ಅವಿರೋಧ ಆಗಿದಾವೆ. ಹುಕ್ಕೇರಿ ತಾಲೂಕಿನಲ್ಲಿ ಸಾಮಾನ್ಯರಿಗೆ ತೊಂದರೆ ಆಗಬಾರ್ದು, ರೈತರಿಗೆ ಕನ್ಸ್ಯೂಮರ್ಸ್ಗೆ ಸರಿಯಾದ ರೀತಿಯಿಂದ ವಿದ್ಯುತ್ ಶಕ್ತಿ ಕೊಡಬೇಕು, ಯಾವುದೇ ತೊಂದರೆ ಆಗುವ ಉದ್ದೇಶದಿಂದ ಸಹಕಾರ ತತ್ವದಲ್ಲಿ ಅಸ್ವಸ್ಥ ಆಗಿದೆ. ಇವತ್ತು 11 ಜನ ನೀವು ಹೇಳಕತ್ತೀರಿ, ಅದು ಎಂಟನಾಗ ನನ್ನ ಡೈರೆಕ್ಟರ್ಸ್ ಗೊತ್ತಿಲ್ಲ 15 ಅಂತಾರೆ. ಅದರಲ್ಲಿ 11 ಜನ ಇವತ್ತು ವಿರೋಧ ಆಗಿ ಅವಿಶ್ವಾಸ ಮಂಡನೆ ಮಾಡಿದ್ರೆ ಅಂತ ಅವ್ರು ಹೇಳಿ ಈ ವಿಷಯ ನನಗೆ ಗೊತ್ತಿಲ್ಲ. ಮತ್ತು ಅದು ತಮ್ಮ ಒಳಗೆ ಏನೇನು ಭಿನ್ನಾಭಿಪ್ರಾಯ ಇದ್ರು ಕೂಡ ಬಗೆಹರಿಸ್ಕೊಂಡು ಈ ಸಂಸ್ಥೆ ಒಳ್ಳೆಯದಾಗಿ ನಡಿಬೇಕು, ಈ ವಿಷಯ ನಾ ಇದ್ರಾಗ ಭಾಗ ತಗೊಂಡಿಲ್ಲ ಮತ್ತು ವಿಷಯ ಗೊತ್ತಿಲ್ಲ. ಸುಮ್ಮನೆ ಏನಾದರೂ ಸುದ್ದಿ ವಿಷಯ ಕೂಡ ಆ ವಿಷಯ ನನಗೆ ಏನೂ ಅರ್ಥ ಇಲ್ಲ, ನನಗೂ ಗೊತ್ತಿಲ್ಲ. ದಯವಿಟ್ಟು ನನಗೆ